ನಮ್ಮ ದಾವಣಗೆರೆ ಪ್ರತಿನಿಧಿ ಮಹಾದೇವ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಹಾದೇವ್, ಸ್ವಾಮೀಜಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ, ಹಾಗೆ ಮಕ್ಕಳನ್ನ ಕರೆಸ್ಕೊಂಡು ಮಸಾಜ್ ಮಾಡಿಸ್ಕೊಳ್ತಾ ಇದ್ರು, ಮಸಾಜ್ ಸ್ವಾಮೀಜಿ ಇವರು ಅಂತೇಳೆಲ್ಲ ಆರೋಪಗಳನ್ನ ಮಾಡಿದ್ದಾರೆ. ಏನೇನೆಲ್ಲ ಆರೋಪಗಳನ್ನ ಈ ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ಅವರು ಮಾಡಿರುವಂಥದ್ದು ಮಹಾದೇವ್? ನವೀನ್, ಏನು ಈ ಪಂಚಮಸಾಲಿ ಹರಿಹರ ಪಂಚಮಸಾಲಿ ಮಠದ ವಚನಾನಂದ ಶ್ರೀಗಳನ್ನು ಉಚ್ಚಾಟನೆ ಮಾಡ್ತಾ ಇದ್ದಂತೆ ಆರೋಪ ಪ್ರತ್ಯಾರೋಪ ಜೋರಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಸ್ವಾಮೀಜಿಯನ್ನು ಉಚ್ಚಾಟನೆ ಮಾಡಿ ಹಲವು ಕಾರಣಗಳನ್ನು ಟ್ರಸ್ಟಿಗಳು ಕೊಟ್ಟಿದ್ರು. ಅದನ್ನು ಸಾಕಷ್ಟು ಬಹಿರಂಗವಾಗಿ ಹೇಳಿರಲಿಲ್ಲ. ಅವರು ಶ್ವಾಸಗುರು ಪೀಠಕ್ಕೆ ಪೀಠಾಧಿಪತಿ ಆಗಿದ್ರು. ಅದ ಪೀಠ ಬಿಡದೇ ಇರೋದಕ್ಕೆ ಮಾತ್ರ ಅವ್ರನ್ನ ತೆಗೆದು ಹಾಕಿದ್ದೇವೆ ಅನ್ನೊಂದು ಕಾರಣವನ್ನು ಮಾತ್ರ ಅವರು ನಿನ್ನೆ ಕೊಟ್ಟು ಪದಚ್ಯುತಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಆದರೆ ಇವತ್ತು ಸ್ವಾಮೀಜಿಗಳು ನಿನ್ನೆ ಹಲವಾರು ಆರೋಪಗಳನ್ನು ಮಾಡೋದ್ರಿಂದ ಭ್ರಷ್ಟಾಚಾರ ಆರೋಪ ಮಾಡಿದ್ರು. ಹಲವಾರು ಟ್ರಸ್ಟಿಗಳು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಕಲಿ ಬಿಲ್ಗಳನ್ನು ತೆಗೆದುಕೊಂಡು ಹಣವನ್ನು ಲೂಟಿ ಮಾಡಿದ್ದಾರೆ. ಎಜುಕೇಷನ್ ಟ್ರಸ್ಟ್ಗಳನ್ನು ತೆಗೆದಿದ್ದಾರೆ. ಅದು ಹರಮಠದ ಹೆಸರಲ್ಲಾಗಿರ್ಬೋದು, ಮತ್ತೆ ಬೇರೆ ಬೇರೆ ರೀತಿ ಹಣವನ್ನು ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ಈ ಆರೋಪದಿಂದ ಕೆರಳಿದಂಥ ಟ್ರಸ್ಟಿಗಳು ಇವತ್ತು ಚಂದ್ರಶೇಖರ್ ಪೂಜಾರ್ ಅವರು ಬಂದು ಇವತ್ತು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಸುದ್ದಿಗೋಷ್ಠಿ ನಡೆಸಿದ್ರಲ್ಲಿ ಅನೇಕ ಒಂದು ಹೊಸ ಬಾಂಬ್ಗಳನ್ನು ಸಿಡಿಸುವಂಥ ಕೆಲಸವನ್ನು ಮಾಡಿದ್ರು. ಅಂದರೆ ನಮ್ಮ ಹರಿಹರ ಪಂಚಮಸಾಲಿ ಮಠದಲ್ಲಿ 60 ಮಕ್ಕಳು ಹಾಸ್ಟೆಲ್ ಇದೆ. ಹಾಸ್ಟೆಲಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು. ಆ ವಿದ್ಯಾಭ್ಯಾಸ ಮಾಡ್ತಿದ್ದ ಮಕ್ಕಳನ್ನ ಪ್ರತಿದಿನಕ್ಕೆ 4 ವಿದ್ಯಾರ್ಥಿಗಳನ್ನ ಕರೆಸಿ ಅವರಿಂದ ಮಸಾಜ್ ಮಾಡಿಸಿಕೊಳ್ಳುವಂಥ ಕೆಲಸವನ್ನ ವಚನಾನಂದ ಶ್ರೀಗಳು ಮಾಡ್ತಿದ್ರು ಅಂತ ಅನ್ನೋ ಒಂದು ಗಂಭೀರ ಆರೋಪವನ್ನ ಇವತ್ತಿನ ಟ್ರಸ್ಟಿ ಆಗಿರುವಂತ ಚಂದ್ರಶೇಖರ್ ಪೂಜಾರ್ ಅವರಂತೂ ಗಂಭೀರ ಆರೋಪವನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಅವರು ಅವಾಚ್ಯವಾಗಿ ಶಬ್ದಗಳಿಂದ ಎಲ್ಲರನ್ನ ನಿಂದಿಸ್ತಿದ್ರು, ಮಕ್ಕಳನ್ನ ನಿಂದಿಸ್ತಿದ್ರು. ಮಠಕ್ಕೆ ಬಂದಂತ ಭಕ್ತರನ್ನ ಕೂಡ ಅದೇ ರೀತಿಯಾಗಿ ಅವರು ನಿಂದನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅವರು ಮಠಾಧೀಶರಾಗಿ ಮಠಾಧೀಶ ರೀತಿ ವರ್ತನೆಯನ್ನ ಮಾಡ್ತಾ ಇರಲಿಲ್ಲ. ಅವರಿಗೆ ಅರಿಷಡ್ ವರ್ಗಗಳು ದೂರ ಇರಲಿಲ್ಲ. ಹೀಗಾಗಿ ಅವರು ಕಾಮನ್ ಮ್ಯಾನ್ ತರ ವರ್ತನೆಯನ್ನ ಮಾಡ್ತಿದ್ರು. ಇದು ಎಲ್ಲರ ಬೇಜಾರಿಗೆ ಕಾರಣ ಆಗಿತ್ತು. ತಮ್ಮ ನಡವಳಿಕೆಯನ್ನ ತಿದ್ದುಕೊಳ್ಳುವುದಕ್ಕೆ ಸಾಕಷ್ಟು ಕಾಲಾವಕಾಶಗಳನ್ನ ನಾವು ಅವ್ರಿಗೆ ಕೊಟ್ಟಿದ್ವಿ ಮತ್ತು ನಡವಳಿಕೆ ತಿದ್ದುಕೊಳ್ಳುವಂತೆ ಕೂಡ ನಾವು ಹೇಳಿದ್ವಿ. ಆದರೆ ಆ ರೀತಿಯಾದಂಥ ಯಾವುದೇ ನಡವಳಿಕೆಯನ್ನ ತಿದ್ದುಕೊಳ್ಳುವಂಥ ಕೆಲಸ ಸ್ವಾಮೀಜಿಯಿಂದ ಆಗಲಿಲ್ಲ. ಅಂತಿಮವಾಗಿ ನಾವು ಮಠಾಧೀಶರನ್ನ ಪದಚ್ಯುತ ಮಾಡಿ ಅವ್ರಿಗೆ ಗೌರವಯುತವಾಗಿ ಮಠದಿಂದ ಹೊರಗೆ ಹೋಗೋಕೆ ಹೇಳಿದ್ವಿ. ಆದರೆ ಅವರು ನಮಗೆ ಚಾಲೆಂಜ್ ಅನ್ನ ಮಾಡ್ತಾರೆ. ಈ ಚಾಲೆಂಜ್ ಅನ್ನ ನಾವು ಅಕ್ಸೆಪ್ಟ್ ಮಾಡಿದ್ದೀವಿ. ಅವ್ರು ಏನೇ ಹೋರಾಟ ಮಾಡಲಿ ಮಠದಿಂದ ಅವರನ್ನ ತೆಗೆದು ಹಾಕಿ ಮನೆಗೆ ಕಳಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ 12 ಟ್ರಸ್ಟಿಗಳು ಹೇಳ್ತಾರೆ. ಇನ್ನು ಉಮಾಪತಿ ಅವರ ಬಗ್ಗೆ ಅವರು ಅನೇಕ ರೀತಿಯಾದಂಥ ಆರೋಪಗಳನ್ನ ಮಾಡಿದ್ರು. ಇದೇ ಸ್ವಾಮೀಜಿಯ ಮೇಲೆ ಪೋಸ್ಕೋ ಪ್ರಕರಣವನ್ನ ದಾಖಲಿಸೋಕೆ ನಿನ್ನೆ ಅದೇ ಮಠದ 4 ಮಕ್ಕಳ ಪೋಷಕರು ಬಂದಿದ್ರು. ನಮ್ಮ ಮಠದ ಸ್ವಾಮೀಜಿ ಇನ್ನು ಗೌರವ ಹಾಳಾಗಬಾರ್ದು, ಅವ್ರ ಮೇಲೆ ಯಾವುದೇ ರೀತಿಯಂತ ದೂರು ದಾಖಲಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರ ಪೋಷಕರಿಗೆ ನಾವು ಮನವಿಯನ್ನ ಮಾಡಿಕೊಂಡು ಅವರನ್ನ ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡಿದ್ವಿ. ಇಲ್ಲಾಂದ್ರೆ ಇಷ್ಟೊತ್ತಿಗಾಗಲೇ ವಚನಾನಂದ ಶ್ರೀಗಳ ಮೇಲೆ ಇವತ್ತು ಪೋಸ್ಕೋ ಪ್ರಕರಣ ದಾಖಲಾಗಿತ್ತು. ಅಂತ ಕೆಲಸವನ್ನ ಉಮಾಪತಿ ಅವರು ಮಾಡಿದ್ರು. ಅಂತ ಉಮಾಪತಿ ವಿರುದ್ಧವೇ ಇವರು ಅಕ್ರಮದ ಆರೋಪವನ್ನ ಮಾಡ್ತಾರೆ. ನಾವು ಸಮಾಜದ ಮತ್ತು ಮಠಾಧೀಶರ ಗೌರವವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ನಾವು ಎಲ್ಲ ರೀತಿಯ ಹರಸಾಹಸವನ್ನ ಪಡ್ತಾ ಇದ್ರೆ ಮಠಾಧೀಶರು ಅವರು ಯಾವುದೇ ರೀತಿಯ ಅಂತ ಮಾತನ್ನ ಕೇಳ್ತಾ ಇಲ್ಲ ಸಲ್ಲದ ಸಣ್ಣ ಮಕ್ಕಳ ರೀತಿ ಆರೋಪವನ್ನ ಮಾಡ್ತಾರೆ. ಹೀಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಲ್ಲ. ಇನ್ನೊಂದು ಗಂಭೀರವಾದ ಆರೋಪವನ್ನು ಏನು ಮಾಡಿದ್ರು, ಇವರು ಉಮಾಪತಿ ಅವರು ಸಿರಿಗೆರೆ ಶ್ರೀಗಳಿಗೆ ಒಂದು ನಿಂದಿಸಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ರು. ಅದಕ್ಕೆ ಕೂಡ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಚಂದ್ರಶೇಖರ್ ಪೂಜಾರ್ ಮಾಡಿದ್ರು. ನಾವು ಸಿರಿಗೆರೆ ಶ್ರೀಗಳಿಗೆ ಕರೆಯನ್ನ ಮಾಡಿದ್ವಿ. ಸಿರಿಗೆರೆ ಶ್ರೀಗಳಿಗೆ ನಾವು ಗೌರವಯುತವಾಗಿ ನಡೆದುಕೊಳ್ತೇವೆ. ಶ್ರೀಗಳೇ ಇದನ್ನ ಯಾರೂ ಬಗೆಹರಿಸೋಕ್ಕಾಗೋದಿಲ್ಲ. ಶ್ರೀಗಳಿಗೆ ನಾವು ಸಾಕಷ್ಟು ಅಂದ್ರೆ ವಚನಾನಂದ ಶ್ರೀಗಳಿಗೆ ನಾವು ಎಲ್ಲ ಟ್ರಸ್ಟಿಗಳು ಕೂಡ ತಮ್ಮ ನಡವಳಿಕೆಯನ್ನ ತಿದ್ಕೊಳ್ಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡಿದ್ವಿ. ಆ ರೀತಿ ಅವರು ತಿದ್ಕೊಳ್ಳುವಂತ ನಮ್ಮ ಮನವಿಯನ್ನು ಅವರು ಪುರಸ್ಕರಿಸ್ತಿಲ್ಲ. ದಯವಿಟ್ಟು ನೀವು ಬಂದು ಇದರ ಬಗ್ಗೆ ಅವರಿಗೆ ತಿಳಿ ಹೇಳುವಂತ ಕೆಲಸವನ್ನು ಮಾಡಿ ಈ ಗೊಂದಲವನ್ನು ಬಗೆಹರಿಸಿ ಅಂತ ಹೇಳಿ ನಾವು ಅವ್ರು ಮನವಿ ಮಾಡಿದ್ವಿ. ಕಳೆದ ತಿಂಗಳು ಮಾರ್ಚ್ 24ಕ್ಕೆ ಅವ್ರು ಬಂದು ಇದನ್ನ ಎಲ್ಲ ರೀತಿಯ ಸರಿಪಡಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದರೆ ಅವರಿಗೆ ಕೆಲವೊಂದಿಷ್ಟು ಬಿಸಿ ಕಾರ್ಯಕ್ರಮಗಳು ಇರೋದ್ರಿಂದ ಅವ್ರು ಬಂದಿರಲಿಲ್ಲ. ಹೀಗಾಗಿ ಅವರು ಕಾರ್ಯಕ್ರಮವನ್ನು ಮುಂದೂಡಿದ್ರು. ಮುಂದಿನ ದಿನಗಳಲ್ಲಾದರೂ ಅವ್ರನ್ನ ಕರೆಸಿ ರಾಜಿ ಪಂಚಾಯತಿಯನ್ನ ಮಾಡಬೇಕು ಅಂತ ಹೇಳಿ ಮಠಾಧೀಶರಿಗೆ ತಿಳಿ ಹೇಳಬೇಕು ಅಂತ ಮಾಡಿದ್ವಿ. ಆದರೆ ಯಾವುದೇ ರೀತಿಯಾದಂಥ ಅವ್ರ ನಡವಳಿಕೆ ಇರಲಿಲ್ಲ. ನಾವು ಟ್ರಸ್ಟ್ನ ಸಭೆಯನ್ನ ಕರೆದಾಗ ಅಲ್ಲಿ ಬಂದು ಸ್ಪಷ್ಟನೆಯನ್ನ ಕೊಡೋದಾಗ್ಲಿ, ಅದ್ರ ಬಗ್ಗೆ ಯಾವುದೇ ರೀತಿಯಂತ ಹೇಳಿಕೆಯನ್ನ ಕೊಡೋದಾಗ್ಲಿ ಅವರು ಶ್ರೀಗಳು ಮಾಡಲಿಲ್ಲ. ನಮ್ಮ ಜೊತೆ ಒಂದುಗೂಡಲಿಲ್ಲ. ಹೀಗಾಗಿ ಅವರನ್ನ ಪದಚ್ಯುತವನ್ನ ಮಾಡಿದ್ದೀವಿ. ದಯವಿಟ್ಟು ಅವರು ಗೌರವಯುತವಾಗಿ ಹೊರಗೆ ಹೋಗಬೇಕು. ಅವರು ಒಂದು ವೇಳೆ ನಾನು ಮಠ ಬಿಟ್ಟು ತೆರಳೋದಿಲ್ಲ ಅಂತ ಹೇಳಿದ್ದಾರೆ. ಇದು ಸಂಘರ್ಷಕ್ಕೆ ನಾಂದಿ ಆಗುತ್ತೆ. ಅವರು ಗೌರವಯುತವಾಗಿ ತೆರಳಿದ್ರೆ ಸರಿ, ಇಲ್ಲ ಅಂತಂದ್ರೆ ಸಂಘರ್ಷದಿಂದ ಬಂದ್ರೆ ನಾವು ಸಂಘರ್ಷಕ್ಕೆ ರೆಡಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಟ್ರಸ್ಟಿಗಳು ಇವತ್ತು ಕೊಟ್ಟಿರುವಂತದ್ದು. ಇದು ಗಂಭೀರ ಸ್ವರೂಪವನ್ನ ದಿನದಿಂದ ದಿನಕ್ಕೆ ಪಡೆದುಕೊಳ್ತಾ ಹೋಗ್ತಾ ಇದೆ. ಆರೋಪ ಪ್ರತ್ಯಾರೋಪ ಜಾಸ್ತಿ ಆಗ್ತಾ ಇದೆ. ಇದು ಸಮಾಜ ಅತಿ ದೊಡ್ಡ ಅಂದ್ರೆ ಪಂಚಮಸಾಲಿ ಸಮಾಜ ರಾಜ್ಯದಲ್ಲಿ ಅತಿ ದೊಡ್ಡ ಸಮಾಜ. ಇದರ ಬಗ್ಗೆ ಸಾಕಷ್ಟು ನೆಗೆಟಿವ್ ಮೆಸೇಜ್ ಸಮಾಜದ ಜನರಿಗೆ ಹೋಗ್ತಾ ಇದೆ. ಆದ್ರೂ ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳದೆ ಇದು ಎಲ್ಲಿ ಒಂದು ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅನ್ನೊಂದು ಭಯದಲ್ಲಿ ಆತಂಕದಲ್ಲಿ ಕೂಡ ಸಮಾಜದ ಜನರು ಇರುವಂತದ್ದು. ನವೀನ್, ಥ್ಯಾಂಕ್ ಯು ಮಹಾದೇವ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.